ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಿಡಿಯೋ ಅಂದರೆ ಒನ್ ಆ್ಯಂಡ್ ಓನ್ಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ತೋರಿಸ್ತಾ ಇದ್ದೀನಿ ಯಾವ ಥರ ಬಿಂದಿಗೆಗೆ ಸ್ಯಾರಿನ ಡ್ರಾಪ್ ಮಾಡೋದು ಅಂತ ಹೇಳಿ. 2 ಬಿಂದಿಗೆಗೆ ಯಾವ ಥರ ಉಡ್ಸೋದು ಅಂತೇಳಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಮೊದಲಿಗೆ 2 ಬಿಂದಿಗೆ ತೊಗೊಂಡಿದ್ದೀನಿ, ಅದಕ್ಕೆ ನಾನು ಡಬಲ್ ಟೇಪನ್ನು ತೊಗೊಂಡಿದ್ದೀನಿ. ಫಸ್ಟು ಸ್ವಲ್ಪ ಟೇಪನ್ನು ನಾನು ಗಂಟು ಹಾಕ್ಬಿಟ್ಟು ನಂತರ ನಾನು ಅದನ್ನ ನೆಕ್ಸ್ಟ್ ಇನ್ನೊಂದು ಚಿಕ್ಕ ಬಿಂದಿಗೆನ ಕೂರಿಸ್ತಾ ಇದ್ದೀನಿ, ಯಾಕಂದರೆ ಅದು ಹಳ್ಳಾಡಬಾರ್ದು ಅಂತ ಹೇಳಿ. ಏಕೆಂದರೆ ನಾವೆಲ್ಲ ಸೀರೆಲ್ಲ ಡ್ರಾಪ್ ಮಾಡೋದಿಲ್ಲ, ನಾವು ಲಕ್ಷ್ಮಿನ ಎತ್ತಿಡಬೇಕಾದ್ರೆ, ಆ ಬಿಂದಿಗೆನ ಎತ್ತಿಡಬೇಕಾದ್ರೆ ಹಳ್ಳಾಡಬಾರ್ದು ಅನ್ನೋ ರೀಸನ್ಗೋಸ್ಕರ ನಾನು ಟೇಪ್ನ ಕೆಳಗಡೆ ಡಬಲ್ ಟೇಪು ಏನು ಬರುತ್ತೆ ಅದನ್ನು ಹಾಕ್ಬಿಟ್ಟು ಒಂದು ಕೋಲನ್ನು ಕಟ್ತಾಯಿದ್ದೀನಿ. ಕೆಲವೊಬ್ಬರು ಪ್ಲಾಸ್ಟರ್ಗಳನ್ನ ಹಾಕ್ತಾರೆ, ಆ ಥರ ಹಾಕಬಾರ್ದು ಅಂತ ಹೇಳಿ ಜಸ್ಟ್ ಡಬಲ್ ಟೇಪಡು ಇದನ್ನು ಹಾಕ್ತಾಯಿದ್ದೀನಿ. ಟೇಪನ್ನು ಹಾಕ್ಬಿಟ್ಟು ನಂತರ ನಾನು ಕೋಲನ್ನು ಕಟ್ಟಿದ್ದೀನಿ. ಅದಕ್ಕೆ ಅಂತ ನಾನು ಪರ್ಟಿಕ್ಯುಲರ್ಗೆ ಇಟ್ಬಿಟ್ಟಿದ್ದೀನಿ ಲಕ್ಷ್ಮಿಗೆ. ನಂತರ ಸ್ಯಾರಿನ ನಾನು ಡ್ರಾಪ್ ಮಾಡ್ಕೊತಾ ಇದ್ದೀನಿ. 2 ಇಂಚಸ್ ಪ್ರಕಾರ ನಾನು ಪ್ಲೇಟ್ಸ್ ಮಾಡ್ಕೊತಾ ಇದ್ದೀನಿ. ಆ ಥರ ನೆರಿಗೆಗಳನ್ನ ಹಾಕ್ಕೋಬೇಕು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ನೆರಿಗೆಗಳನ್ನ ನಾವು ಹಾಕ್ಕೊಳ್ತಾ 2 ಇಂಚಸ್ಗೆ ಕೆಲವರು ಕ್ಲಿಪ್ಪನ್ನು ಹಾಕೋತಾರೆ, ಕೆಲವೊಬ್ಬರು ಪಿನ್ಸ್ನ ಹಾಕೋತಾರೆ, ಸೇಫ್ಟಿ ಪಿನ್ಸ್ನ. ಅವರವರ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೋಬಹುದು. ಇಲ್ಲಿ ನಾನು ಪಿನ್ಸ್ನ ಯೂಸ್ ಮಾಡ್ತಾಯಿದ್ದೀನಿ, ಯಾಕೆಂದರೆ ನನ್ನ ಹತ್ರ ಅವೈಲೇಬಲ್ ಇದ್ದಿರೋದೆ. ಸೊ ಹಂಗಾಗಿ ನನ್ನ ಹತ್ರ ಈಸಿಯಾಗಿ ಬೇಗ ಸಿಕ್ತು ಅಂತ ಹೇಳಿ ಪಿನ್ಸ್ನೇ ನಾನು ಯೂಸ್ ಮಾಡಿದ್ದೀನಿ. ಆ್ಯಂಡ್ ಇದು ಬೇಗ ಆಗುತ್ತೆ ಅಂತ ಹೇಳಿ, ಓಕೆನಾ. ಇದು ಕ್ಲಿಪ್ಸ್ ಹಾಕಿದ್ರೂ ಕೂಡ ಬೇಗ ಆಗುತ್ತೆ, ತೊಂದರೆ ಇಲ್ಲ. ಬಟ್ ನಮಗೆ ನೆರಿಗೆ ನೀಟಾಗಿ ಬರಬೇಕು ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಕೆಲವೊಬ್ಬರು ಫುಲ್ಲು ಸ್ಯಾರಿ ನೆರಿಗೆನ ಹಾಕ್ಬಿಟ್ಟು ನಂತರ ಕ್ಲಿಪ್ಸ್ನ ಹಾಕೋತಾರೆ, ಆ ಥರನೂ ಹಾಕೋಬೋದು. ಕೆಲವರಿಗೆ ಕಂಪ್ಲೀಟಾಗಿ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಒಂದು 5-6 ನೆರಿಗೆಗಳಾದ ನಂತರನೇ ಕ್ಲಿಪ್ಸ್ ಅಥವಾ ಪಿನ್ಸ್ನ ಹಾಕ್ಕೊಂಡು ಕೂಡ ಮಾಡ್ಕೋಬೋದು. ಅದು ಈಸಿಯಾಗಿ ಬೇಗ ಆಗುತ್ತೆ. ನಾನು ಬಿಂದಿಗೆಗೆ ಸ್ಯಾರಿನ ಹಾಕ್ತಾಯಿದ್ದೀನಿ, ಉಡಿಸ್ತಾಯಿದ್ದೀನಿ. ಒಂದು ಕಡೆ ಉದ್ದ ಬಿಟ್ಕೊಂಡು ಒಂದು ಕಡೆ ತುಂಡ ಬಿಟ್ಕೊಂಡಿದ್ದೀನಿ. ಹಿಂದೆಯಿಂದ ಉದಕ್ಕೆ ಥರ ಹಾಕ್ಬಿಟ್ಟು ಬಿಂದಿಗೆಗೆ ಮೇಲ್ಗಡೆ ಚಿಕ್ಕ ಬಿಂದಿಗೆ ನಾನು ಪಿನ್ನ ಹಾಕ್ತಾಯಿದ್ದೀನಿ. ಸೊ ನಾವು ಯಾವ ಥರ ಎಲ್ಲ ಉದ್ಕೋತೀವಲ್ಲ, ಸೊ ಅದು ಹಿಂದೆಗಡೆಯಿಂದ ನಾನು ತೊಗೊಂಡು ಬಂದಿದ್ದೀನಿ. ಒಂದು ಕಡೆ ಉದ್ದ ಬಿಟ್ಟು ಒಂದು ಕಡೆ ತುಂಡನ ಬಿಟ್ಟು ಪಿನ್ ಹಾಕಿ ನಂತರ ಒಂದು ದಾರನ ಕಟ್ತಾಯಿದ್ದೀನಿ, ಯಾಕಂದರೆ ಸ್ಯಾರಿ ಎಲ್ಲೂ ಜಗ್ಗಬಾರ್ದು, ಅಲ್ಲಾಡಬಾರ್ದು ಅಂತ ಹೇಳಿ. ಯಾಕೆಂದರೆ ಲಕ್ಷ್ಮಿ ಇದನ್ನು ಎತ್ತಿಡಬೇಕಾದ್ರೆ ಅಲ್ಲಾಡಬಾರ್ದು, ಯಾಕಂದರೆ ಅಲ್ಲಾಡಿದ್ರೆ ಅದು ಒಂದು ಅಮಂಗಲ ಅಂತ ಹೇಳಿ ಕರಿತೀವಿ. ಹಾಗಾಗಿ ಒಂದು ಸತಿ ಕೂರ್ಸಿದ ಮೇಲೆ ಲಕ್ಷ್ಮಿನ ನೆಕ್ಸ್ಟ್ ಕದಲಿಸಬಾರ್ದು. ನೆಕ್ಸ್ಟ್ ಪೂಜೆ ಆದ ನಂತರನೇ ನಾವು ಕದಲಿಸೋವಂಥದ್ದು ಇರುತ್ತೆ. ಹಾಗಾಗಿ ಪೂಜೆ ಆಗಿ ರಾತ್ರಿ ಅಥವಾ ಅದರ ನಂತರ ಬೆಳಗ್ಗೆ ನಾವು ಕದಲಿಸೋವಂಥದ್ದು ಇರುತ್ತೆ. ಹಾಗಾಗಿ ನಾವು ಅಲ್ಲಾಡಬಾರ್ದು ಅಂತ ಹೇಳಿ ಆ ಥರದೊಂದು ಇದು ಮಾಡಿ ಸಿಂಪಲಾಗಿ ನೆರಿಗೆನ ನಾನು ಹಾಕ್ಕೊಂಡು, ಸೆರಗು ನಾವು ಯಾವ ಥರ ಹಾಕೋತೀವಿ ಅಲ್ವಾ, ಅದೇ ಥರನೇ ನಾನು ಸೆರಗನ್ನು ಹಾಕ್ತಾಯಿದ್ದೀನಿ. ನೆರಿಗೆಗಳ ಕೆಳಗಡೆ ನಾವು ಲಾಂಗ್ ಸ್ಟೆಪ್ ಅಂತ ನಾವೇನು ತೊಗೊಂಡಿದ್ದೀವಿ, ನಾನು ದೊಡ್ಡದಾಗಿ ಬಿಟ್ಟಿದ್ನಲ್ಲ ಅದನ್ನು ನೀಟಾಗಿ ರೆಡಿ ಮಾಡಿಕೊಂಡು, ಚಿಕ್ಕದಾಗಿ ಏನು ನೆರಿಗೆನ ಬಿಟ್ಟಿದ್ವಲ್ಲ ಅದನ್ನ ನಂತರ ರೆಡಿ ಮಾಡಿಕೊಂಡು, ಸೆರಗನ್ನು ನಾನು ನೀಟಾಗಿ ರೆಡಿ ಮಾಡಿಕೊಂಡು ನಂತರ ನಾವೇನು ಮಾಡ್ತೀನಿ ಅಂತಂದರೆ ಡಾಬನ್ನು ಹಾಕ್ತಾಯಿದ್ದೀನಿ. ಯಾಕೆಂದರೆ ನೆರಿಗೆಗಳೆಲ್ಲ ನೀಟಾಗಿ ಕೂರಿಸ್ಕೊಂಡು ನಂತರ ಡಾಬ್ ಹಾಕಿಬಿಟ್ರೆ ನೆಕ್ಸ್ಟ್ ಏನೋ ಇದಾಗಲ್ಲ, ಕದಲೋದಿಲ್ಲ, ನೀಟಾಗಿ ಚೆನ್ನಾಗಿ ಹಾಗೆ ಕೂರುತ್ತೆ ಅಂತ ಹೇಳಿ ಮಾಡಿದ್ದೀನಿ. ಇದು ತುಂಬ ಸಿಂಪಲ್ ಆ್ಯಂಡ್ ಈಸಿ ಸ್ಟೆಪ್ ಫ್ರೆಂಡ್ಸ್, ತುಂಬ ಈಸಿಯಾಗಿ ಮಾಡ್ಬೋದು. ನಾವು ಹೇಗೆಲ್ಲ ಉಡ್ಕೋತೀವಿ ಅಲ್ವಾ, ಸೇಮ್ ಅದೇ ಥರನೇ ಸ್ಯಾರಿನ ಡ್ರಾಪ್ ಮಾಡೋದು ತುಂಬ ಈಸಿ ಇರುತ್ತೆ ಇದು. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ, ನಾನು ಇದಕ್ಕೆ ಮ್ಯಾಚ್ ಆಗೋವಂಥ ಒಡವೆ ಯಾವ್ಯಾವುದು ಅಂತ ಯೋಚನೆ ಮಾಡ್ತಿದ್ದಂಗೆ ಒಂದು ಹಾರ ಸಿಕ್ತು ಕೈಗೆ, ಹಾರ ಹಾಕಿದ್ದೀನಿ. ಆ್ಯಂಡ್ ಇದೊಂದೇ ಹಾಕಿದ್ರೆ ಸಾಕಾಗೋದಿಲ್ಲ, ಖಾಲಿ ಕಾಣಿಸುತ್ತಲ್ವ, ಖಾಲಿ ಕಾಣಿಸ್ತಾ ಇದೆ ಅಲ್ವಾ ಕಟ್ಟು ಅಂತ ಎಲ್ಲ ಹೇಳಿ ಇನ್ನೂ ಒಂದು ಒಡವೆ ತಗೊಂಡು ಬಂದೆ. ಸೊ ಅದನ್ನು ಹಾಕ್ತಾಯಿದ್ದೀನಿ. ಫಸ್ಟ್ ಒಂದು ಒಡವೆ ಹಾಕ್ತೆ, ಅದನ್ನು ಹಾಕ್ತಾ ಇದ್ದಂಗೆ ಓಕೆ ಇದಕ್ಕೆ ಮ್ಯಾಚ್ ಆಗ್ತಾಯಿದೆ ಅಂತ ಅನ್ನಿಸ್ತು, ಡಾಬಿಗೆಲ್ಲ ಮ್ಯಾಚ್ ಆಗ್ತಾಯಿದೆ, ನೀಟಾಗಿ ಕೂರ್ತಿದೆ ಅಂತ ಹೇಳಿ. ಆ್ಯಂಡ್ ಫ್ರೆಂಡ್ಸ್, ಈ ವಿಡಿಯೋನ ಯಾರೆಲ್ಲ ನೋಡ್ತಾಯಿದ್ರೆ, ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿ, ನಮಗೆ ಒಂದು ಲೈಕ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಮೆಚ್ಚುಗೆ ಆಗಿದೆ, ದಯವಿಟ್ಟು ಲೈಕ್ ಮಾಡಿ. ಆ್ಯಂಡ್ ಇನ್ನೂ ಕತ್ತಿ ಹಾಕೋ ಖಾಲಿ ಕಾಣಿಸ್ತಿದೆ ಅಂತ ಅನಿಸ್ತು, ಅದಕ್ಕೆ ಇನ್ನೂ ಒಂದು ಸ್ಟೆಪ್ಪು ಒಡವೆನ ಹಾಕ್ತಾಯಿದ್ದೀನಿ.
ಯಾಕೆಂದರೆ ನಮ್ಮ ಲಕ್ಷ್ಮಿ ಮುದ್ದಾಗಿರೋ ಲಕ್ಷ್ಮಿ ಇನ್ನು ಲಕ್ಷಣವಾಗಿ ಇನ್ನೂ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿ ಹಾಕ್ತಾಯಿದ್ದೀನಿ. ಇವಾಗ ನೋಡಿ ಸ್ಟೆಪ್ ಬೈ ಸ್ಟೆಪ್ 3 ಸ್ಟೆಪ್ಪಲ್ಲಿ ಒಡವೆನ ನಾನು ಹಾಕ್ತೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿ. ಎಲ್ಲಿ ಸರಿ ಬಂದಿಲ್ಲ ಅದೆಲ್ಲ ಸರಿ ಮಾಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಕಾಣಿಸ್ಲಿ ಅಂತ ಹೇಳಿ ಹಾಕ್ತೆ. ಆ್ಯಂಡ್ ಎಲ್ಲ ಸ್ಯಾರಿ ಎಲ್ಲ ನೀಟಾಗಿ ಕೂತ್ಕೊಂಡಿದೆ, ನೀಟಾಗಿ ಒಡವೆನ ಹಾಕಿದ್ದೀವಿ. ಈಗ ಇನ್ನು ಲಕ್ಷ್ಮಿಗೆ ನಾವು ಜಡೆ ಬಿಲ್ಲೆಯನ್ನು ಹಾಕಬೇಕು ಆ್ಯಂಡ್ ಮುಖವಾಡ ಒಂದು ಕೂರಿಸ್ಬೇಕು. ನಾನು ಅದನ್ನ ದೇವ್ರ ಮನೇಲಿಟ್ಟು ನಂತರನೇ ಮಾಡೋವಂಥದ್ದಿರುತ್ತೆ. ನಮ್ಮನೆ ಪುಟ್ಟ ಲಕ್ಷ್ಮಿ, ನಮ್ಮನೆಯ ವರಮಹಾಲಕ್ಷ್ಮಿ ಇವರೇ ನೋಡಬಹುದು. ಅವರಿಗೆ ಇಷ್ಟವಾಗಿರುವಂತಹ ಹಣ್ಣುಗಳು, ಅವರಿಗೆ ಇಷ್ಟವಾಗಿರುವಂಥ ನೈವೇದ್ಯ, ಒಬ್ಬಟ್ಟು ಎಲ್ಲ ಏನೇನು ಇಡಬೇಕಲ್ಲ ಇಟ್ಟು ನಂತರ ಪೂಜೆಯನ್ನು ಮಾಡಿದ್ದೀವಿ. ನಮ್ಮ ಮನೆಯ ಪುಟ್ಟ ಲಕ್ಷ್ಮಿ, ಪುಟ್ಟ ವರಮಹಾಲಕ್ಷ್ಮಿ ಇವರೇ. ಇನ್ನು ಯಾರಿಗೆಲ್ಲ ಪುಟ್ಟ ಲಕ್ಷ್ಮಿ ಬಂದಿಲ್ವೋ ಅವರಿಗೆಲ್ಲ ಬರಲಿ. ದೇವರೆಲ್ಲರಿಗೂ ಒಳ್ಳೆಯ ಆಯಸ್ಸು, ಆರೋಗ್ಯ, ಅಭಿವೃದ್ಧಿ ಎಲ್ಲ ಕೊಡಲಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಮಾಡಿ. ದಯವಿಟ್ಟು ಮಿಸ್ ಮಾಡಬೇಡಿ, ಮರಿಬೇಡಿ. ಜೊತೆಲಿ ಸಬ್ಸ್ಕ್ರೈಬನ್ನು ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್. ಬಾಯ್ ಬಾಯ್.